ಹೈಕೋರ್ಟ್ ಆದೇಶ ಬಂದಿದ್ದು 17A ಪ್ರಕಾರ ತನಿಖೆ ಮಾಡಿ 218 ಇದನ್ನು ಕೈಬಿಟ್ಟುಕೊಟ್ಟಿದ್ದಾರೆ. ಪ್ರಾಸಿಕ್ಯೂಷನ್ ಕೈಬಿಟ್ಟು ತನಿಖೆ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಅದನ್ನೇನು ವಿಶೇಷ ಏನಿಲ್ಲ. ಇದು ಜನಪ್ರತಿನಿಧಿ ಕೋರ್ಟ್ಗೆ ಹೋಗಿದ್ದಾರೆ, ಅವರು ಒಂದು ಆರ್ಡರ್ ಪಾಸ್ ಮಾಡಿದ್ದಾರೆ. ಏನೇನೇ ಪರ್ಮಿಷನ್ ಕೊಟ್ಟಾದ್ಮೇಲೆ ತನಿಖೆ ಮಾಡಿ ಅಂತ ಇವತ್ತೇನಿಲ್ಲ. ಅದನ್ನು ನಾವು ಲೀಗಲ್ ಆಗಿ ಏನು ಮಾಡಬೇಕು, ನಮ್ಮ ಸರ್ಕಾರದಲ್ಲಿ ಲೀಗಲ್ ಸೆಕ್ಷನ್ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ನಮ್ಮ ಪಕ್ಷ ಲೀಗಲ್ ಆಗಿ ಏನೇನೇ ತೀರ್ಮಾನ ತೆಗೆದಿದ್ದಾರೆ. ಸೀನಿಯರ್ ಕೌನ್ಸಿಲ್ ಜೊತೆ ಮಾತನಾಡಿ ಸೊ ಡಬಲ್ ಬೆಂಚ್ ಹೋಗೋದ, ಸುಪ್ರೀಂ ಕೋರ್ಟ್ ಹೋಗೋದ, ಯಾವ ರೀತಿ ಏನು ಅಂತೇಳಿ ಸೊ ಬಹುಶಃ ನೆನ್ನೆನೇ ಮೂವ್ ಆಗಿದೆ. ಇವತ್ತು ಕನ್ಕ್ಲೂಡ್ ಮಾಡಿ ತೀರ್ಮಾನ ತಗೊಂಡು ರಾಜೀನಾಮೆ ಆಗ್ರಹ ಹೆಚ್ಚಾಗ್ತಿದೆ ಸರ್. ರಾಜೀನಾಮೆ ವೇಣುಗೋಪಾಲ್ ಹೇಳಾಗಿದೆಯಲ್ಲ, ಹೈಕಮಾಂಡ್ ಡೈರೆಕ್ಷನ್ ಕೊಟ್ಟಿದ್ದಾರಲ್ಲ. ಈಗ ಇದು ಪೊಲಿಟಿಕಲ್ ಇಶ್ಯೂ. ಸಿದ್ದರಾಮಯ್ಯನವರು ಏನಾದರೂ ನೇರವಾಗಿ ಅವ್ರ ಕಾಲದಲ್ಲಿ ಅವ್ರ ಮುಖ್ಯಮಂತ್ರಿ ಇದ್ದಾಗ ಅವ್ರ ಮನೆಯವ್ರಿಗೆ ಯಾರಿಗಾದ್ರೂ ಈ ಥರದ ಘಟನೆ ನಡೆದಿದ್ದಿಲ್ಲ ಖಂಡಿತ. ಸೊ ಮಾರಲ್ ರೆಸ್ಪಾನ್ಸಿಬಿಲಿಟಿ ಮಾಡಬೇಕು. ಇದು ಯಾವುದೇ ಕಾರಣಕ್ಕೆ ಅವ್ರ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಆಗಿದ್ದಾರೆ, ಯಾವುದೇ ಈ ಥರದ ಸನ್ನಿವೇಶ ನಡೆದಿಲ್ಲ. ಅವರು ನಮ್ಮಲ್ಲಿ ಹೆಂಡತಿ ಬಂದಿದೆ, ಹೆಂಡತಿ ಸೊ ಅರ್ಜಿ ಕೊಟ್ಟಿದ್ದಾರೆ, ಅರ್ಜಿ ಕೊಟ್ಟಾಗ ಮಾಡಿದ್ದಾರೆ. ಹಾಗಿದ್ರೆ ಕ್ರಮ ತಗೋಬೇಕಾದ್ರೆ BJPಯ ಅವತ್ತು ಯಾರು ಅಧಿಕಾರದಲ್ಲಿದ್ರು ಅವ್ರ ಮೇಲೆ ಕ್ರಮ ತಗೋಬೇಕು. ಏನು ಪೊಲಿಟಿಕಲ್ ಇಶ್ಯೂ ಅಂತ ಹೇಳತ್ತಲ್ಲ, ರಾಜಕೀಯ ಅವ್ರಿಗೆ ಏನಾಗುತ್ತೆ. ಈ ರನ್ನಿಂಗ್ ರೇಸ್ ನೋಡಿದ್ರಲ್ಲ, ಇನ್ನೂ 4 ವರ್ಷ ಈ ಸರ್ಕಾರ ಇದೆ. ಈ ರನ್ನಿಂಗ್ ರೇಸಲ್ಲಿ ನೋಡಿದ್ರೆ 200 ಮೀಟ್ರು, 1500 ಮೀಟ್ರು, 100 ಮೀಟ್ರು ಸ್ವಲ್ಪ ಸ್ಲೋ ಹೋಗ್ತಿದ್ದಾರೆ, ಮುಂದಕ್ಕೆ ಹೋಗೋದು. ಫಾಸ್ಟಾಗಿ ಹೋಗ್ತಿದ್ರು ಮಧ್ಯದಲ್ಲಿ ಕೂತ್ಕೊಂಡ್ಬಿಡ್ತಾರೆ. ಹಂಗಾಗಿದೆ ಅವ್ರ ಕಡೆ. ಹೌದಪ್ಪ, ಬೇರೆಲ್ಲ ಅವರೆಲ್ಲ ಕುಮಾರಸ್ವಾಮಿ ಅವರು ಕೊಡ್ಸೋದು ಅರೆಸ್ಟ್ ಮಾಡಕ್ಕೆ ಹೇಳಿ ಇವ್ರನ್ನ ಎಂಥದ್ದು ನಿರಾನಿನ ಯಡಿಯೂರಪ್ಪನವರು ಬೇರೆಲ್ಲ ಅವರಲ್ರಿ. ಇವೆಲ್ಲ ಈಗ BJPಗೆ ಜನತಾ ದಳದವರಿಗೆ ಇಬ್ಬರಿಗೂ ಕಾಂಗ್ರೆಸ್ ಬಗ್ಗೆ ಸಿದ್ದರಾಮಯ್ಯನ ಬಗ್ಗೆ ಮಾತನಾಡ್ತಕ್ಕಂಥ ನೈತಿಕ ಹಕ್ಕಿಲ್ಲ. BJP ಜನತಾ ದಳ ಎರಡೂ ಸೇರ್ಕೊಂಡ್ಮೇಲೆ ನಮ್ಮ ಯಾಕೆ ಪುಕ್ಕ ಜಾಸ್ತಿ ಬಂದವೆ ಅಂತ ಆಡ್ತಾವ್ರೆ. ಇದೆಲ್ಲವೂ ಒಂದೇ ಅವರಿಗೆ ಪಶ್ಚಾತ್ತಾಪ ಪಡುವ ಪರಿಸ್ಥಿತಿಗೆ ಬರುತ್ತೆ. ನಾವು ಇದಕ್ಕೆಲ್ಲ ಕೇರ್ ಮಾಡೋ ಪ್ರಶ್ನೆ ಇಲ್ಲ. ನಮ್ಮ AICC ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರು, ಮಂತ್ರಿಗಳು, ಶಾಸಕರು, ಕಾರ್ಯಕರ್ತರು, ಸಾರ್ವಜನಿಕರು ಸಿದ್ದರಾಮಯ್ಯ ಜೊತೆ ಇದ್ದೀವಿ. ರಾಜೀನಾಮೆ ಕೊಡೋ ಪ್ರಶ್ನೆ ಇಲ್ಲ ಅಂತ ನಿನ್ನೆ ತೀರ್ಮಾನ ತಗೊಂಡಿದ್ದೀವಿ. ನಾವು ಲೀಗಲ್ ಆಗಿ ಪೊಲಿಟಿಕಲಿ ಫೈಟ್ ಮಾಡ್ತೀವಿ. ಅವ್ರನ್ನೇ ಕೇಳಬೇಕಾದ್ರೆ ನಿನ್ನೆ ಒಂದು ಹೇಳ್ತೀರಾ, ಇವತ್ತು ಹೇಳ್ತೀರಾ, ಯಾಕೆ ಅಂತ ನಾನು ಉತ್ತರ ಕೊಡೋಕ್ಕಾಗಲ್ಲ. ಕುಮಾರಸ್ವಾಮಿಯವ್ರ ಹೇಳಿಕೆಗೆ ಕುಮಾರಸ್ವಾಮಿಯವರು ಡಬಲ್ ಸ್ಟ್ಯಾಂಡ್ ಆದರೆ ಅದಕ್ಕೆ ಅವರೇ ಉತ್ತರ ಕೊಡಬೇಕು. ಜೊತೆಗೆ ಬಹುಶಃ ಅವ್ರು ಯಾಕೆ ಹೇಳ್ತಾರೆ ಅಂದರೆ ಅವರು ಬೇರೆಯವರಿದ್ದಾರೆ. ಸಚಿವರಿಂದ ನನ್ನ ತೇಜೋದಯ ಮಾಡುವಂತ ನನ್ನ ರಾಜೀನಾಮೆಗೆ ಸಂಚು ಮಾಡಿದ್ದಾರೆ ಸಚಿವರು ರಾಜೀನಾಮೆಗೆ ಸಂಚು ಮಾಡಿದ್ದಾರೆ ಅಂತ ಒಂದು ಎಚ್ಚರಿಕೆ. ಈಗ ಈ ದೇಶದಲ್ಲಿ ಅತ್ಯಂತ ಸ್ಪೃಶ್ಯವಾದಂಥ, ಪ್ರಭಾವಿಯಾದಂಥ, ಜ್ಞಾನಿಯಾದಂಥ, ಏನು ಬೇಕಾದ್ರೂ ಮಾತನಾಡ್ತಕ್ಕಂಥ ಶಕ್ತಿ ಇರೋದು ಯಾರಿಗೆ? ಕುಮಾರಸ್ವಾಮಿ ಒಬ್ಬರು ಮಾತಾಡ್ತಾರೆ. ಏನು ಮಾತಾಡ್ತಾರೆ, ಅವ್ರ ಬಾಯಿನಲ್ಲಿ ಮಾತಾಡೋದೇನು, ನಡ್ಕೊಳ್ಳೋದೇನು ಎಲ್ಲ ಗೊತ್ತಿದೆ ಅವ್ರಿಗೆ. ಈ ರಾಜ್ಯದ ಅಭಿವೃದ್ಧಿನೂ ಮುಖ್ಯ ಅಲ್ಲ, ಜಿಲ್ಲೆ ಅಭಿವೃದ್ಧಿನೂ ಮುಖ್ಯ ಅಲ್ಲ. ನಾನು ಲೋಕಸಭಾ ಸದಸ್ಯರು ಅಂತಾರೆ, ದಿವಸಕ್ಕೆ ಒಂದ್ಸಲಿ ಬರ್ತಾರೆ. ಒಬ್ಬ ರಾಷ್ಟ್ರದ ಮಂತ್ರಿ ಎಲ್ಲರೂ ಸುತ್ತಾರೋ ಎಲ್ಲಿ ಬರ್ತಾರೋ ಕರ್ನಾಟಕದಲ್ಲಿ ನನಗೇನು ಅದು ಅವಶ್ಯಕತೆ ಇಲ್ಲ. ಸುತ್ತಲಿ ಮಾತನಾಡೋದನ್ನು ಹಿಂದೆ ಮುಂದೆ ಇಲ್ಲದಂಗೆ ಮಾತಾಡ್ತಾರೆ. ಅವ್ರ ಬಗ್ಗೆ ಕ್ಯಾಬಿನೆಟ್ಟು ರೆಗ್ಯುಲರ್ ಕೋರ್ಸ್. ಪ್ರತಿ ಗುರುವಾರ ಕ್ಯಾಬಿನೆಟ್ ಮಾಡ್ತೀವಿ. ಅಲ್ಲೇ ಗುಲ್ಬರ್ಗ ಆದಮೇಲೆ ಕ್ಯಾಬಿನೆಟ್ ಮಾಡಲ್ಲ, 12 ದಿವಸ ಆಗುತ್ತಾಳೆ ಕ್ಯಾಬಿನೆಟ್ ಮಾಡ್ತಾರೆ. ಇದಕ್ಕೂ ಕ್ಯಾಬಿನೆಟ್ಗೂ ಸಂಬಂಧ ಇಲ್ಲ. ಸೊ ಎಲ್ಲರೂ ಅವ್ರ ಜೊತೆಲಿ ಇದ್ದೀವಿ. ಚರ್ಚೆನೇ ಇಲ್ಲ. ಈ ವೇಣುಗೋಪಾಲ್ ಬಿಡ್ರಿ, ಅದು 2 ವರ್ಷಕ್ಕೆ ಇನ್ನೊಂದಕ್ಕೂ ಈ ಇಶ್ಯೂ ಬಗ್ಗೆ ವೇಣುಗೋಪಾಲ್ ಹೇಳಾಗಿದೆ, ಮುಖ್ಯಮಂತ್ರಿಯವರ ರಾಜೀನಾಮೆ ಕೇಳಲ್ಲ. ಮುಗಿದೈತಲ್ಲ, ನಾಳೆ ಪ್ರತಿಭಟನೆ ಕೂಡ ವಿಧಾನಸೌಧ ಮುಂದೆ ಮಾಡಲಿ ನಡ್ರಿ, ನೋಡೋಣ ನಡ್ರಿ, ಮಾಡಲಿ. ಅವಕ್ಕೆಲ್ಲ ಎದುರ್ಕೊಳಕ್ಕಾಗತ್ತೇನ್ರಿ ಸರ್ಕಾರ ಮಾಡೋರಿಗೆ? ರೀ 6 ತಿಂಗಳು 113 ತಗೊಳ್ಳದೇ ಇರೋರು ಪ್ರತಿಭಟನೆ ಮಾಡ್ತಾರೆ. ನಾವು 40-50 ವರ್ಷ ದೇಶ ಆಡಳಿತ ಮಾಡಿ 134 ಗೆದ್ದಿರೋರು ಎದುರ್ಕೊಂಡು ಓಡಾಡ್ತಾರೆ. ಗುರು ಯಾವತ್ಗಾರ ಅವ್ರು ಜಯ ಅಂತ ಬರ್ಕೊಳ್ಳಿ, ನಮ್ಗೇನು ಸಂಬಂಧ ಇಲ್ಲ. ನಾವು ಯಾವತ್ತಾರ ಈ ಕರ್ನಾಟಕ ರಾಜ್ಯದಲ್ಲಿ ಸ್ವತಂತ್ರ ಬಂದ ಮೇಲೆ BJP 110 ದಾಟಿದ್ದಾರೆ ಹೇಳ್ರಪ್ಪ, ದಾಟಿದಾರ? ಮತ್ತು ಅವ್ರು ಆಡೋದಕ್ಕೆ ನಾವು 136 ಈಗ
ಹಿಂದೆ 180 ಗೆದ್ದಿದ್ದೀವಿ, ಅದು ಬೇರೆ ವಿಚಾರ. 200 ಗೆದ್ದವ್ರೆ, ಈಗ 136 ಗೆದ್ದು ನಾವು ಎದುರ್ಕೊಳಕ್ಕಾಗತ್ತೇನ್ರಿ ಅವ್ರಿಗೆ? ನಡ್ರಿ.